ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಅರ್ ಅರ್ಜುನನ ವಿಷಾದವನ್ನು ಪರಿಹರಿಸುವತ್ತ ಕೃಷ್ಣ ಗಮನ ಹರಿಸ್ತಾ ಇದ್ದಾನೆ. ಆ ಒಂದು ನಿಟ್ಟಿನಲ್ಲಿ ಈ ಶ್ಲೋಕಗಳು ಶುರುವಾಗುತ್ತೆ. ನಾವು ಇವತ್ತು 10 ಮತ್ತು 11ನೇ ಶ್ಲೋಕವನ್ನು ಹೇಳ್ತಾ ಹೋಗೋಣ. ಹಿಂದೆನೇ ನಾನು ಹೇಳಿರೋ ಹಾಗೆ ಅರ್ಜುನ ತನ್ನ ವಿಷಾದದಿಂದ ಬಂಧು ಮಿತ್ರರನ್ನೆಲ್ಲ ಸಾಯಿಸಬೇಕು, ಗುರುಗಳನ್ನು ಮತ್ತು ಪ್ರೀತಿಪಾತ್ರರಾದ ತಾತನ್ನು ಎದುರಿಸಬೇಕಾಗತ್ತೆ ಯುದ್ಧದಲ್ಲಿ. ಆ ಒಂದು ಯೋಚನೆಯಲ್ಲಿ ಅವನು ಯುದ್ಧನೇ ಬೇಡ, ನನಗೆ ಭಿಕ್ಷಾಟನೆ ಮಾಡಾದರೂ ಜೀವನ ಮಾಡೋಣ, ಯುದ್ಧ ಬೇಡ ನನಗೆ ಅಂತ ಹೇಳಿ ಮನಸ್ಸಿನ ವ್ಯಾಧಿಗೆ ಒಳಗಾಗಿ ರಥದ ಮಧ್ಯದಲ್ಲಿ ಕುಳಿತುಕೊಂಡ್ಬಿಡ್ತಾನೆ. ಇದನ್ನು ನೋಡಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಉಪದೇಶವನ್ನು ಶುರು ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಮೊದಲನೇ ಶ್ಲೋಕ ಅದನ್ನು ಸಂಜಯನೇ ಹೇಳ್ತಾನೆ. 10ನೇ ಶ್ಲೋಕ ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ಮಧ್ಯೆ ವಿಷಿದಂತಮಿದಂ ವಚಃ. ಅಂದರೆ ಸಂಜಯ ಹೇಳ್ತಾನೆ, ಇದನ್ನು ಕೇಳಿಸ್ಕೊಂಡು ಶ್ರೀಕೃಷ್ಣ ಮುಗುಳ್ನಗ್ತಾ ಇದ್ದಾನೆ. ಅರ್ಜುನನ ಈ ಮಾತುಗಳನ್ನು, ಅವನು ಇಲ್ಲ ಸಲ್ಲದ ಆಡ್ತಾ ಇರೋ ಮಾತುಗಳನ್ನು ಕೇಳಿ ನಗ್ತಾ ಇದ್ದಾನೆ. ಅಂದರೆ ಹೆಂಗಪ್ಪ ಅಂದರೆ, ಚಿಕ್ಕ ಮಕ್ಕಳು ಯಾವುದೋ ಒಂದು ಸಣ್ಣ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಬೀದಿಲಿ ಎಲ್ಲೋ ಕಳ್ಕೊಂಬಂದ್ಬಿಟ್ರೆ ಅವುಗಳು ಬಿಕ್ಕಿ ಅಳತ್ವೆ. ಆ ಸಣ್ಣ ಸಾಮಾನಿಗೋಸ್ಕರ ಬಿಕ್ಕಿ ಅಳ್ತಾ ಇದ್ದಾವಲ್ಲ ಅಂತ ನೋಡಿ ಅದರ ಪೋಷಕರು ನಗೋವಂತೆ ಈ ಒಂದು ಸನ್ನಿವೇಶ ಇದೆ. ಏನಪ್ಪ ಈ ಸಣ್ಣ ವಿಚಾರಕ್ಕೆಲ್ಲ ಹೀಗೆ ಆಡ್ತಾ ಇದ್ದಾನಲ್ಲ ಅರ್ಜುನ ಅಂತ ಶ್ರೀಕೃಷ್ಣ ಮುಗುಳ್ನಗ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೇನೆಯೋರುಭಯೋರ್ ಮಧ್ಯೆ, ಇದನ್ನು ಯಾವಾಗಲೂ ಹೇಳ್ತಾರೆ, ಸೇನೆಯ ಉಭಯೋರ್ ಮಧ್ಯೆ, ಯಾವಾಗಲೂ ಮಧ್ಯದಲ್ಲಿ. ನಮಗೆ ಒಂದು ದ್ವಂದ್ವ ಶುರುವಾದಾಗಲೇ ನಾವು ಮಧ್ಯದ ಪರಿಸ್ಥಿತಿಗೆ ಹೋದಾಗ ಇದು ಮಾಡಬೇಕಾ ಬೇಡವಾ, ಇದು ಮಾಡಿದ್ರೆ ಸರಿನಾ ತಪ್ಪಾ ಅನ್ನೋದು ಒಂದು ಶುರುವಾಗತ್ತೆ. ಹಾಗಾಗಿ ಸೇನೆಯೋರುಭಯೋರ್ ಮಧ್ಯೆ ಅಂತ ಹೇಳ್ತಾರೆ. ಈ ಥರ ಹೇಳ್ದ ಅಂತ ಹೇಳ್ತಾರೆ. ಶ್ರೀಕೃಷ್ಣ ತನ್ನ ಉಪದೇಶವನ್ನು ಶುರು ಮಾಡ್ತಾರೆ ಈ ಒಂದು ಶ್ಲೋಕದಿಂದ, 11ನೇ ಶ್ಲೋಕದಿಂದ. ಆ 11ನೇ ಶ್ಲೋಕದಲ್ಲಿ ಅಶೋಚ್ಯ ನನ್ಯ ಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಅಶೋಚ್ಯನನ್ವ ಶೋಚಸ್ತ್ವಂ ಅಂದರೆ ಏನಪ್ಪ ಅಂದರೆ, ಯೋಚನೆ ಯಾರ ಬಗ್ಗೆ ಯೋಚನೆ ಮಾಡಬೇಡವೋ ಅಂತಹವರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೃಷ್ಣ ಹೇಳ್ತಾನೆ. ಯಾರ ಬಗ್ಗೆ ನೀನು ಯೋಚನೆ ಮಾಡಲೇಬೇಡವೋ ಅಂತಹವರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ. ಅದೇ ಒಂದು ಇದಕ್ಕೆ ನೀನು ಬೇರೆ ಬೇರೆ ಅರ್ಥವನ್ನು ಕಲ್ಪಿಸ್ಕೋತಾ ಇದೆಯಾ. ನೀನು ಯಾವಾಗಲೂ ಜ್ಞಾನಿಯಂತೆ ಶೂರನಂತೆ ಮಾತಾಡಬೇಕೇ ಹೊರತು ಹೇಡಿಯಂತೆ ಮಾತಾಡಬಾರ್ದು. ಪಂಡಿತರು ಯಾವಾಗಲೂ ಯಾರ ಬಗ್ಗೆಯೂ ಯೋಚನೆ ಮಾಡೋದಿಲ್ಲ, ತಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ನಾನು ಶೋಚಂತಿ ಪಂಡಿತಾಃ. ಪಂಡಿತರು ಅಂದರೆ ವಿಚಾರಗಳನ್ನು ತಿಳಿದುಕೊಂಡಿರೋರು, ವಿಚಾರವನ್ನು ಮನದಟ್ಟು ಮಾಡಿಕೊಂಡಿರೋರು, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಅವ್ರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಯೋಚನೆ ಮಾಡಲ್ಲ, ಬರೀ ನ್ಯಾಯದ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಈ ನ್ಯಾಯದ ರೀತಿಯಲ್ಲಿ ನಡ್ಕೊಂಡ್ರೆ ಇನ್ನೊಬ್ಬರಿಗೆ ತೊಂದರೆ ಆಗತ್ತೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಲ್ಲ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನೆ. ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು, ಈಗಿನ ಕರ್ತವ್ಯದ ಬಗ್ಗೆ ಯೋಚನೆ ಮಾಡು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ. ಅಲ್ಲಿ ತಾತ ಇದ್ದಾರೆ, ಮುತ್ತಾತ ಇದ್ದಾರೆ, ಗುರುಗಳಿದ್ದಾರೆ, ಸೋದರರಿದ್ದಾರೆ, ಇಲ್ಲೂ ನನ್ನ ಮಕ್ಕಳಿದ್ದಾರೆ, ಎಲ್ಲರೂ ಸತ್ತೋಗ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಕರ್ತವ್ಯ ಏನು? ಈಗ ನೀನು ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯ ಏನು? ಯುದ್ಧ ಮಾಡೋದು, ಧರ್ಮಕ್ಕೋಸ್ಕರ ಯುದ್ಧ ಮಾಡೋದು, ನಿಮಗೆ ಆಗಿರೋ ಅನ್ಯಾಯಕ್ಕೋಸ್ಕರ ಯುದ್ಧ ಮಾಡೋದು ಅಷ್ಟೇ ಹೊರತು ಅವ್ರು ಸತ್ತೋಗ್ತಾರೆ ಇವ್ರು ಸತ್ತೋಗ್ತಾರೆ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಬೇಡ. ಪ್ರಜ್ಞಾವಾದಂಶ್ಚ ಭಾಷಸೆ ಅಂತ ಹೇಳ್ತಾರೆ. ಪ್ರಜ್ಞಾವಾದಂಶ್ಚ ಭಾಷಸೆ ಅಂದರೆ ಪ್ರಾಜ್ಞರು ಹೇಗೆ ಯೋಚನೆ ಮಾಡ್ತಾರೋ
ಪ್ರಜ್ಞೆ ಇರೋರು ಹೇಗೆ ಯೋಚನೆ ಮಾಡ್ತಾರೋ, ಜ್ಞಾನಿಗಳು ಹೇಗೆ ಮಾತಾಡ್ತಾರೋ. ಜ್ಞಾನಿಗಳು ಅಂದರೆ ಆತ್ಮಜ್ಞಾನವನ್ನು ಹೊಂದಿರೋರು ಅಂತ ತಿಳ್ಕೊಬೋದು. ಆತ್ಮಜ್ಞಾನವನ್ನು ಹೊಂದಿರೋರು ಜ್ಞಾನಿಗಳು ಹೇಗೆ ಯೋಚನೆ ಮಾಡ್ತಾರೋ ಹಾಗೆ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ಹೇಳಿ ಥರ ಯೋಚನೆ ಮಾಡಬೇಡ. ಇಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ, ಅವರಿದ್ದಾರೆ ಇವರಿದ್ದಾರೆ ಅಂದರೆ ನಾನು ಕೇಳ್ಬೋದು, ಆದರೆ ನಿನ್ನ ವಿರೋಧಿಗಳಾಗಲಿ, ಆದರೆ ಮುಂದೆ ಬರುವ ನಿನ್ನ ತಲೆಮಾರಿನವರಾಗಲಿ ಕೇಳಲ್ಲ ಅದನ್ನು. ಅವರೇನು ಹೇಳ್ತಾರೆ, ನಮ್ಮ ಒಂದು ಕುಲದಲ್ಲಿ ಇಂತಹ ಅರ್ಜುನ ಅಂತ ಇದ್ದ, ಅವನು ಹೇಡಿಯಂತೆ ರಥವನ್ನು ಬಿಟ್ಟು ಯುದ್ಧವನ್ನು ಬಿಟ್ಟು ಮಧ್ಯದಲ್ಲಿ ಹೊಟ್ಟೋದ, ಅವನು ಹೇಡಿ ಅಂತ ಹೇಳ್ತಾರೆ ಹೊರತು ನಿನಗೆ ಈ ಥರ ಭಾವನೆಗಳೆಲ್ಲ ಬಂದಿತ್ತು ಅಂತ ಯೋಚನೆ ಮಾಡಲ್ಲ ಅನ್ನೋ ಒಂದು ಶ್ಲೋಕದಿಂದ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಉಪದೇಶವನ್ನು ಶುರು ಮಾಡೋಕ್ಕೆ ಪ್ರಾರಂಭಿಸ್ತಾನೆ. ಮುಂದೆ ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.